ಮಕ್ಕಳೇ, ಇಂದು ನಾವು ಅಸಾಧ್ಯ ಆಕಾರಗಳ ಮೂಲಕ ಜಿಗಿತ ಸವಾಲು ಆಡೋಣ ನಿಯಮಗಳನ್ನು ವಿವರಿಸುತ್ತೇನೆ. ನೀವು ಆಕಾರಗಳ ಮೂಲಕ ಹಾರಿ ನೀರಿನ ಹೊಂಡಕ್ಕೆ ಜಿಗಿಯಬೇಕು. ಆಕಾರವನ್ನು ಮುಟ್ಟದೆ ಜಿಗಿದವರು ಅಂಕ ಪಡೆಯುತ್ತಾರೆ. ಆದರೆ ನೀವು ಆಕಾರವನ್ನು ಮುರಿದರೆ ನಿಮಗೆ ಅಂಕ ಸಿಗುವುದಿಲ್ಲ. ಸುಲಭವಾಗಿ ಕಾಣುತ್ತಿದೆ. ಸುಲಭವೇ? ನೋಡೋಣ. ನಾನು ಮಾಡಿದೆ. ಈ ಆಕಾರದ ಮೂಲಕ ಮುಂದಿನವರು ಯಾರು? ಸ್ಟೆಫಿ, ಹೋಗೋಣ. ಯೇ, ಹುರ್ರೆ, ನನಗೆ 1 ಅಂಕ. ನೀವು ಸರಿಯೇ. ಸ್ಟೆಫಿಗೆ 1 ಅಂಕ. ನನಗೆ ಅನಿಸುತ್ತದೆ ಈಗ ನನ್ನ ತುರ್ತು. ಸರಿ, ಇವಾನ್, ಹೋಗೋಣ. ಹೌದು, ನನಗೆ 1 ಅಂಕ. ನಾನು ಇದನ್ನು ಸುಲಭ ಮಾಡುತ್ತೇನೆ. ಎಲ್ಲರೂ ದಾರಿ ಬಿಡಿ. ಯೇ, ಚೆನ್ನಾಗಿ ಮಾಡಿದೀಯಾ ಮಾರಿಯಾ. ಮುಂದೆ ಏನಿದೆ ನೋಡೋಣ. ಸರಿ, ಮುಂದಿನ ಆಕಾರ ಐಸ್ ಕ್ರೀಮ್. ಆದರೆ ಈ ಸುತ್ತಿನಲ್ಲಿ ನೀವು ಹಿಂದುಗಡೆಯಿಂದ ಜಿಗಿಯಬೇಕು. ಹಿಂದುಗಡೆಯಿಂದ? ನಿಜವಾಗಿಯೂ? ಇದನ್ನು ಮಾಡಬಲ್ಲ ಎಲ್ಲರಿಗೂ 2 ಅಂಕ ಸಿಗುತ್ತವೆ. 2. ಯೇ, ನಾನು ಮಾಡಿದೆ. ಸರಿ, ಈಗ ನನ್ನ ತುರ್ತು. ಸರಿ, ಇವಾನ್ಗೆ 2 ಅಂಕ ಸಿಗುತ್ತವೆ. ಧೈರ್ಯಶಾಲಿ ಹುಡುಗಿ ಇಲ್ಲಿದೆ. ನಿನಗೆ 2 ಅಂಕ. ನಾನು ನಿಮಗೆ ಹೇಗೆ ಮಾಡಬೇಕೆಂದು ತೋರಿಸುತ್ತೇನೆ. ಅದ್ಭುತವಾಗಿತ್ತು. ನಾನು ಉತ್ತಮ ಆಕಾರವನ್ನು ಆಯ್ಕೆ ಮಾಡುತ್ತೇನೆ. ಅಯ್ಯೋ, ಒಂದು ಶಾರ್ಕ್. ಈ ಸುತ್ತು ಸುಲಭವಾಗುವುದಿಲ್ಲ, ಏಕೆಂದರೆ ಈ ಸುತ್ತನ್ನು ಕಠಿಣಗೊಳಿಸಲು ನನಗೆ ಒಂದು ಆಲೋಚನೆ ಇದೆ. ನಾನು ನಿಮಗೆ ದಾರಿ ತೋರಿಸುತ್ತೇನೆ. ನಾನು ಶಾರ್ಕ್ ಎಂದು ಕಲ್ಪಿಸಿಕೊಳ್ಳಬೇಕು. ಅದು ಕೆಲಸ ಮಾಡಿತು. ನಾನು ಜಿಗಿಯುತ್ತಿದ್ದೇನೆ. ಯೇ, ನಾನು ಮಾಡಿದೆ. ಸರಿ, ನಾನು ಅದನ್ನು ಮಾಡಬಲ್ಲೆ. ಓಹ್, ಅದ್ಭುತವಾಗಿತ್ತು. ಇಲ್ಲಿ ತುಂಬಾ ಕತ್ತಲೆ. ಹೌದು. ಏನು ಮೋಸ ಮಾಡಬೇಡ ಇವಾನ್. ಮಾತ್ರ ಮಾರಿಯಾ, ದಾಶಾ ಮತ್ತು ಸ್ಟೆಫಿಗೆ ಅಂಕ ಸಿಗುತ್ತವೆ. ಒಂದು ಉತ್ತಮ ಆಕಾರವನ್ನು ಆಯ್ಕೆ ಮಾಡೋಣ. ಸರಿ, ಮುಂದಿನ ಸುತ್ತು ಮಾರಿಯೋ. ವಾಹ್, ಈ ಆಕಾರ ನನಗೆ ತುಂಬಾ ಚಿಕ್ಕದು. ಆದರೆ ನನಗೆ ಒಂದು ಆಲೋಚನೆ ಇದೆ. ಈ ಆಟಗಾರ ನನ್ನ ಸ್ಥಾನದಲ್ಲಿ ಇರ್ತಾನೆ. ನೀನು ಖಂಡಿತವಾಗಿಯೂ ಎಲ್ಲಾ ಆಕಾರಗಳಲ್ಲಿ ಹೊಂದಿಕೊಳ್ಳುತ್ತೀಯ. ನಾನು ನಿನ್ನನ್ನು ನಿರಾಶೆಗೊಳಿಸಲ್ಲ ಮಾರಿಯಾ. ಅಲೆಕ್ಸ್, ಶುಭವಾಗಲಿ. ಚಿಕ್ಕದಾಗಿರುವುದು ತುಂಬಾ ಚೆನ್ನಾಗಿದೆ. ನಾನು ಮುಂದಿನವನು. ಸುಲಭ. ನನ್ನ ಜಿಮ್ನಾಸ್ಟಿಕ್ ಕೌಶಲ್ಯಗಳನ್ನು ಬಳಸುವ ಸಮಯ. ನೋಡು. ಅದು ಸುಲಭವಾಗಿತ್ತು. ನಿಲ್ಲು, ನನಗೆ ಒಂದು ಆಲೋಚನೆ ಬಂದಿದೆ. ಹೇ, ನಾನು ಇದನ್ನು ಮಾಡಿದ್ದರೆ ನನಗೆ 3 ಅಂಕ ಬೇಕು. ಸರಿ, ಯೇ, ನಾನು ಗೆದ್ದೆ. ವಾಹ್ ಇವಾನ್, ಅದು ತುಂಬಾ ಸೃಜನಾತ್ಮಕವಾಗಿತ್ತು. ನಿನಗೆ 3 ಅಂಕ. ಈಗ ನನ್ನ ತುರ್ತು.
ಈ ಸುತ್ತನ್ನು ಇನ್ನಷ್ಟು ಆಸಕ್ತಿದಾಯಕವಾಗಿಸಲು ನನಗೆ ಗೊತ್ತಿದೆ. ಹೇಗೆ? ನೀವು ಈಗ ಆ ಆಕಾರಕ್ಕೆ ಹಾರಬೇಕು. ಸುಲಭ. ನಾನು ಕೂಡ ಮಾಡಬಹುದು. ಚೆನ್ನಾಗಿದೆ. ಇದು ಸುಲಭವಾಗಿರುತ್ತದೆ. ಇದು ತುಂಬಾ ಮೋಜು. ನಾನು ಇನ್ನಷ್ಟು ಬಯಸುತ್ತೇನೆ. ನಾನು ಹಾರಲು ಕಾಯಲಾಗುವುದಿಲ್ಲ. ಐವಾನ್, ನಾನು ಸುಲಭವಾದ ಆಕಾರವನ್ನು ಪಡೆಯಲು ಬಯಸುತ್ತೇನೆ. ಏನು, ಈ ಆಕಾರವನ್ನು ಹಾದು ಹೋಗುವುದು ಅಸಾಧ್ಯ. ಬಾ ಐವಾನ್, ನೀನು ಮಾಡಬಹುದು. ಸರಿ, ಆದರೆ ನಾನು ಎಚ್ಚರಿಕೆಯಿಂದ ಇರಬೇಕು. ಹೌದು, ನಾನು ಮಾಡಿದೆ. ನಾನು ಇದನ್ನು ಸುಲಭವಾಗಿ ಮಾಡಬಹುದು. ನಾನು ಮಾಡಿದೆ. ಇದು ನನ್ನ ಹಂತ. ಹೌದು, ಪರಿಪೂರ್ಣ ಹಾರಾಟ. ನನಗೆ 1 ಪಾಯಿಂಟ್. ಮಕ್ಕಳೇ, ಅದು ಸುಲಭವಾಗಿರಲಿಲ್ಲ. ಆದ್ದರಿಂದ ನಾನು ಎಲ್ಲರಿಗೂ ಹೆಚ್ಚುವರಿ ಪಾಯಿಂಟ್ಗಳನ್ನು ನೀಡುತ್ತೇನೆ. ಮುಂದೆ. ಮಕ್ಕಳೇ, ನಿಮಗೆಲ್ಲ ಶುಭವಾಗಲಿ. ನಾನು ಇದನ್ನು ನಿರ್ವಹಿಸುತ್ತೇನೆ. ಇದು ನಿಜವಾಗಿಯೂ ಅದ್ಭುತವಾಗಿತ್ತು ಐವಾನ್, ಆದರೆ ಆಕಾರವಿಲ್ಲ, ಪಾಯಿಂಟ್ಗಳಿಲ್ಲ. ಕ್ಷಮಿಸಿ. ಅಂತಿಮ ಸುತ್ತು. ಒಳ್ಳೆಯ ಆಕಾರ ಬರುತ್ತದೆ ಎಂದು ಆಶಿಸೋಣ. ಇದನ್ನು ಹಾದು ಹೋಗುವುದು ಅಸಾಧ್ಯ. ಆಕಾರವು ತುಂಬಾ ಸಂಕೀರ್ಣವಾಗಿದೆ. ಅದನ್ನು ಬದಲಾಯಿಸಿ. ನಾನು ಇದನ್ನು ಮಾಡಲಾಗುವುದಿಲ್ಲ. ಮಕ್ಕಳೇ, ಎಲ್ಲವೂ ಸಾಧ್ಯ. ನೀವು ನಿಮ್ಮ ಮೇಲೆ ನಂಬಿಕೆ ಇಡಿ. ಹಾದು ಹೋಗುವುದು ಸಾಧ್ಯವಾದರೆ ನಮಗೆ ತೋರಿಸಿ. ಸರಿ, ಒಂದು ಯುದ್ಧ ಮಾಡೋಣ. ನಾನು ಈ ಆಕಾರವನ್ನು ಹಾದು ಹೋದರೆ ನಾನು ಗೆಲ್ಲುತ್ತೇನೆ, ಆದರೆ ನೀವು ಎಲ್ಲರೂ ಸೋಲುತ್ತೀರಿ. ಒಪ್ಪಂದ. ಸರಿ. ಇಲ್ಲ, ನಾನು ಸೋಲಲು ಬಯಸುವುದಿಲ್ಲ. ನಾನು ಇದನ್ನು ಮಾಡಬಹುದು. ನಾವು ಗೆದ್ದೆವು. ಓಹ್, ಇದು ಅದ್ಭುತವಾಗಿದೆ. ಅದು ಹೇಗೆ ಸಾಧ್ಯ? ಇದು ಕೆಲವು ಮಾಯೆಗೆ ಸಮಯ. ಓಹ್, ಇದು ಭಾರವಾಗಿದೆ. ಇದು ಜಿಗಿಯುತ್ತದೆ. ವಾಹ್, ಇದು ಅತ್ಯುತ್ತಮ ಭಾಗಕ್ಕೆ ಸಮಯ. ಓಹ್, ಇದು ಅದ್ಭುತವಾಗಿದೆ. ವಾಹ್, ನನಗೂ ಅದು ಬೇಕು. ಮೊದಲು ನನಗೆ ಸ್ಲೈಮ್ ಬೇಕು. ನನಗೆ ಬೇಕಾದೆ. ನಾನು ಅದನ್ನು ಇವಾನಂತೆ ಮಾಡಬಹುದು. ಅದು ಏಕೆ ಕೆಲಸ ಮಾಡುತ್ತಿಲ್ಲ? ವಾಹ್, ಇದು ಅದನ್ನು ತಿನ್ನಲು ಹತ್ತಿರವಾಯಿತು. ಈ ವಸ್ತು ಕೆಲಸ ಮಾಡುತ್ತಿಲ್ಲ. ಸ್ಟೆಫಿ, ಏನಾಯಿತು? ನನಗೆ ನಿನ್ನದಂತೆ ಸ್ಲೈಮ್ ಬೇಕಿತ್ತು, ಆದರೆ ನನ್ನ ಮ್ಯಾಗ್ನೆಟ್ ಮುರಿದಿದೆ ಎಂದು ನಾನು ಭಾವಿಸುತ್ತೇನೆ. ಇಲ್ಲ, ನಿನ್ನ ಮ್ಯಾಗ್ನೆಟ್ಗಳು ಚೆನ್ನಾಗಿವೆ. ನಾನು ಕೇವಲ ಮ್ಯಾಗ್ನೆಟಿಕ್ ಸ್ಲೈಮ್ನೊಂದಿಗೆ ಆಟವಾಡುತ್ತಿದ್ದೇನೆ. ಮ್ಯಾಗ್ನೆಟಿಕ್ ಸ್ಲೈಮ್? ಹೌದು. ಓಹ್, ನಿನ್ನ ಸ್ಲೈಮ್ ಅನ್ನು ಮ್ಯಾಗ್ನೆಟಿಕ್ ಮಾಡಲು ನನಗೆ ಒಂದು ಆಲೋಚನೆ ಇದೆ. ಸರಿ. ನಿನ್ನ ಸ್ಲೈಮ್ ಅನ್ನು ಮ್ಯಾಗ್ನೆಟಿಕ್ ಮಾಡಲು ಈ ಕಬ್ಬಿಣದ ಪುಡಿಯನ್ನು ಸೇರಿಸಬೇಕು. ಸರಿ.
ಅದ್ಭುತ. ಈಗ ನೀನು ಅದನ್ನು ಚೆನ್ನಾಗಿ ಮಿಶ್ರಣ ಮಾಡಬೇಕು. ಅದನ್ನೇ ಹಾಗೆ. ಇಲ್ಲಿ ಏನೋ ಕಳೆದು ಹೋಗಿದೆ. ಇವಾನ್, ಇದಕ್ಕೆ ಸ್ವಲ್ಪ ಸೌಂದರ್ಯವನ್ನು ಸೇರಿಸಬಹುದೇ? ಖಂಡಿತವಾಗಿ. ನೀನು ನಿನ್ನ ಸ್ಲೈಮ್ ಅನ್ನು ಹೇಗೆ ಬೇಕಾದರೂ ಅಲಂಕರಿಸಬಹುದು. ಆರಂಭಿಸೋಣ. ನಾನು ಪ್ರಯತ್ನಿಸಬಹುದೇ? ಸಹಾಯಕ್ಕೆ ಧನ್ಯವಾದಗಳು. ಸಮಸ್ಯೆ ಇಲ್ಲ. ಇದು ಮುಗಿದಿದೆ. ಪ್ರಯೋಗವನ್ನು ಪ್ರಾರಂಭಿಸೋಣ. ಇದು ಕೆಲಸ ಮಾಡುತ್ತಿದೆ. ವಾಹ್, ಅದು ಅದ್ಭುತವಾಗಿದೆ. ಸ್ಟೆಫಿ, ಈಗ ನಿನ್ನ ಮ್ಯಾಗ್ನೆಟಿಕ್ ಸ್ಲೈಮ್ ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ತೋರಿಸುತ್ತೇನೆ. ನೀನು ಮತ್ತೆ ಕಬ್ಬಿಣದ ಪುಡಿಯನ್ನು ಬೇಕು. ನೀನು ಸ್ವಲ್ಪ ನೀರು ಮತ್ತು ಒಂದು ಅಕ್ವೇರಿಯಂ ಬೇಕು. ಪುಡಿಗೆ ಸಮಯ. ಈಗ ಮ್ಯಾಗ್ನೆಟ್ಗಳಿಗೆ ಸಮಯ. ಅದು ಹೇಗೆ ಸಾಧ್ಯ? ಮ್ಯಾಗ್ನೆಟ್ ಕಬ್ಬಿಣವನ್ನು ಆಕರ್ಷಿಸಲು ತಯಾರಾಗಿರುತ್ತದೆ. ಅದರಿಂದ ನಿನ್ನ ಸ್ಲೈಮ್ ಕಬ್ಬಿಣದ ತುಂಡುಗಳನ್ನು ಮ್ಯಾಗ್ನೆಟ್ಗೆ ಆಕರ್ಷಿಸುತ್ತದೆ. ವಾಹ್, ಅದು ನಿಜವಾದ ಮಾಯೆ. ವಾಸ್ತವವಾಗಿ ಇಲ್ಲಿ ಯಾವುದೇ ಮಾಯೆ ಇಲ್ಲ. ಮ್ಯಾಗ್ನೆಟ್ಗೆ 2 ಧ್ರುವಗಳಿವೆ. ಇದನ್ನು ಪ್ರಯತ್ನಿಸೋಣ. ಇಲ್ಲಿ ಟ್ರಂಕ್ನಲ್ಲಿ ಕೆಲವು ಮ್ಯಾಗ್ನೆಟ್ಗಳನ್ನು ಇಡಿ. ಮ್ಯಾಗ್ನೆಟ್ಗಳ ವಿರುದ್ಧ ಧ್ರುವಗಳು ಪರಸ್ಪರ ಆಕರ್ಷಿಸುತ್ತವೆ. ಅದಕ್ಕಾಗಿ ನಾವು ಈ ಕಾರನ್ನು ಆಕರ್ಷಿಸಬಹುದು. ನೀನು ಈ ಮ್ಯಾಗ್ನೆಟ್ನಲ್ಲಿ ದಕ್ಷಿಣ ಧ್ರುವ ಮತ್ತು ಉತ್ತರ ಧ್ರುವವನ್ನು ನೋಡಬಹುದು. ಅವು ವಿರುದ್ಧವಾಗಿವೆಯೇ? ಹೌದು. ಬದಲಿ ಬದಿಗೆ ಹೋಗೋಣ ಮತ್ತು ಅದೇ ಧ್ರುವಗಳು ಪರಸ್ಪರದಿಂದ ದೂರ ಸರಿಯುತ್ತವೆ. ನಾನು ಪ್ರಯತ್ನಿಸಬಹುದೇ? ಹೌದು, ಖಂಡಿತವಾಗಿ. ಮ್ಯಾಗ್ನೆಟ್ ಏನನ್ನಾದರೂ ಆಕರ್ಷಿಸಬಹುದೇ? ನೋಡೋಣ. ನಾನು ಈ ಅಕ್ವೇರಿಯಂನಲ್ಲಿ ವಸ್ತುಗಳನ್ನು ಮರೆಮಾಡುತ್ತೇನೆ ಮತ್ತು ನಿನ್ನ ಕೆಲಸವು ಮ್ಯಾಗ್ನೆಟ್ ಬಳಸಿ ಅವುಗಳನ್ನು ಹೊರತೆಗೆದು ಹಾಕುವುದು. ನಾನು ಮುಗಿಸಿದೆ. ಈಗ ಈ ಮ್ಯಾಗ್ನೆಟ್ನೊಂದಿಗೆ ವಸ್ತುಗಳನ್ನು ಆಕರ್ಷಿಸಲು ಪ್ರಯತ್ನಿಸು. ಇತರವುಗಳನ್ನು ಪರಿಶೀಲಿಸೋಣ. ನನಗೆ ಅರ್ಥವಾಯಿತು. ನಾನು ಕೂಡ ಪ್ರಯತ್ನಿಸುತ್ತೇನೆ. ನೋಡು, ಈ ವಸ್ತುಗಳು ಕಬ್ಬಿಣದಿಂದ ಮಾಡಲ್ಪಟ್ಟಿಲ್ಲ ಮತ್ತು ಅವು ಚುಂಬಕಕ್ಕೆ ಆಕರ್ಷಿಸಲಿಲ್ಲ, ಏಕೆಂದರೆ ಚುಂಬಕಗಳು ಕೇವಲ ಕಬ್ಬಿಣ ಮತ್ತು ಇತರ ಚುಂಬಕಗಳನ್ನು ಮಾತ್ರ ಆಕರ್ಷಿಸಬಲ್ಲವು. ಅರ್ಥವಾಯಿತು. ಅದು ಆಸಕ್ತಿದಾಯಕವಾಗಿದೆ. ಸರಿ ಸ್ಟೆಫಿ, ನಾವು ಇನ್ನೊಂದು ರೋಚಕ ಪ್ರಯೋಗ ಮಾಡಬಹುದು. ಹೌದು, ಮಾಡೋಣ. ಈ ಪ್ರಯೋಗಕ್ಕಾಗಿ ನಮಗೆ ಒಂದು ಬೋಲ್ಟ್, ಒಂದು ಚುಂಬಕ ಮತ್ತು ಕೆಲವು ಮಾಯಾದ್ರವ ಬೇಕಾಗುತ್ತದೆ. ಇದನ್ನು ಇಲ್ಲಿ ಇಡಿ ಮತ್ತು ಇದಕ್ಕೆ ಹಾಯಿಸಿ. ನಾನು ಪ್ರಯತ್ನಿಸಲು ಇಚ್ಛಿಸುತ್ತೇನೆ. ಮುಂದುವರಿಯಿರಿ. ಈ ದ್ರವದೊಂದಿಗೆ ಇನ್ನೊಂದು ವಿಷಯವನ್ನು ಪ್ರಯತ್ನಿಸೋಣ. ಈಗ ನಾವು ಈ ದ್ರವವನ್ನು ಬಟ್ಟಲಿನ ಒಳಗೆ ಹಾಕಬೇಕು. ಇದು ಹೇಜಾಗ್ನಂತೆ ಕಾಣುತ್ತದೆ. ಹೇಜಾಗ್ ಜೆಲ್ಲಿ ಹೋಲುತ್ತದೆ. ಚೆನ್ನಾಗಿದೆ ಸ್ಟೆಫಿ. ಈಗ ನಮ್ಮ ಸ್ಲೈಮ್ಗಳೊಂದಿಗೆ ಆಟವಾಡೋಣ. ಆಟವಾಡೋಣ. ಇದು ಅದನ್ನು ನುಂಗಿತು. ಇದಕ್ಕೆ ಕೆಲವು ಕಣ್ಣುಗಳನ್ನು ಹಾಕೋಣ ಮತ್ತು ಒಂದು ಚುಂಬಕ. ಇದು ತುಂಬಾ ಚೆನ್ನಾಗಿ ಕಾಣುತ್ತದೆ. ನಾನು ನನ್ನ ಸ್ಲೈಮ್ ಅನ್ನು ಜೀವಂತವಾಗಿಸಲು ಬಯಸುತ್ತೇನೆ. ಒಳ್ಳೆಯ ಆಲೋಚನೆ, ಹೋಗೋಣ. ಅಯ್ಯೋ, ಇದು ತುಂಬಾ ಕ್ಯೂಟ್ ಆಗಿದೆ. ನಾನು ನನ್ನದನ್ನು ಕೂಡ ಮಾಡಬೇಕೆಂದು ಬಯಸುತ್ತೇನೆ.
ಕೆಲವು ಕಣ್ಣುಗಳನ್ನು ಹಾಕೋಣ. ಅಯ್ಯೋ, ಅವನು ತುಂಬಾ ಚೆನ್ನಾಗಿದ್ದಾನೆ. ಅವನನ್ನು ತೊಡೆಯಲು ನನಗೆ ಮನಸ್ಸಾಗುತ್ತಿದೆ. ಐವಾನ್, ಒಂದು ಆಟವಾಡೋಣ. ಯಾವ ಸ್ಲೈಮ್ ಮೊದಲು ಚುಂಬಕವನ್ನು ತಿನ್ನುತ್ತದೆ? ಸರಿ, ಮಾಡೋಣ. ಚಿಕ್ಕವನೇ, ಬಾ. ನೀನು ಇದನ್ನು ಮಾಡಬಲ್ಲೆ. ನೀನು ಇದನ್ನು ಮಾಡಬಲ್ಲೆ. ಏ, ನನ್ನ ಸ್ಲೈಮ್ ಗೆದ್ದಿತು. ಅಭಿನಂದನೆಗಳು, ಸ್ಟೆಫಿ. ಈ ರೋಚಕ ಆಟಕ್ಕಾಗಿ ಧನ್ಯವಾದಗಳು, ಐವಾನ್. ವಿಜ್ಞಾನವು ಆಸಕ್ತಿದಾಯಕ ಮತ್ತು ಮನರಂಜನೆಯಾಗಿರಬಹುದು. ಅದು ಸರಿ.